ಇವತ್ತು ಉಡುಪಿಗೆ ಬಂದಿರೋ ಉದ್ದೇಶ ಇಷ್ಟೇ. ಇದೇ ತಿಂಗಳು 15ನೇ ತಾರೀಕು ಕೋರ ಸಿನಿಮಾ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಥಿಯೇಟರ್ಗಳು, ಎಲ್ಲ PVR ಮಾಲ್ಗಳಲ್ಲೂ ಅತ್ಯಂತವಾಗಿ ನಮ್ಮ ರತ್ನಮ್ಮ ಪ್ರೊಡಕ್ಷನ್ ಮುಖಾಂತರ ನಾನು ಲಾಂಚ್ ಆಗ್ತಾ ಇದ್ದೀನಿ. ಇದೇ 15ನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ. ಎಲ್ಲರ ಆಶೀರ್ವಾದ ಮಾಡಿ, ಆರೈಸಿ, ಪ್ರೀತಿ ಮಾಡಿ ನಮ್ಮ ಕೋರ ಸಿನಿಮಾನ ಗೆಲ್ಲಿಸಿ. ನಮ್ಮ ಮೂರ್ತೇಣ ಹೇಳ್ದಂಗೆ ಇವತ್ತು ಕನ್ನಡ ಪ್ರಭಾಸ ಸಿನಿಮಾಗಳು ಏನೇನು ರಿಲೀಸ್ ಆಗ್ತಿದೆ ಅದಕ್ಕೆಲ್ಲ ಯಾರ ಥರ ಸಾಥ್ ಕೊಡ್ತಿದ್ದೀರಾ ಅದೆಲ್ಲ ಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ಬೇಕು, ಆರೈಸಬೇಕು, ಆಶೀರ್ವಾದ ಮಾಡಬೇಕು. ಇವತ್ತು ಕೆಲವರೆಲ್ಲ ಇಷ್ಟಪಟ್ಟು ಸಿನಿಮಾಗಳು ಮಾಡ್ತಾರೆ, ಕೆಲವರು ಓಡೋದು, ಕೆಲವರು ಓಡಲ್ಲ. ಈ ಸಿನಿಮಾಗೆ ಎಸ್ಪೆಷಲಿ ಈ ಸುತ್ತಮುತ್ತ ಮಲೆನಾಡಿಗೆ ಏನು ಲೊಕೇಶನ್ ವೈಸ್ ಅವ್ರಿಗೂ ಕಾಂಪ್ರಮೈಸ್ ಆಗ್ತಾನೆ, ಒಂದು ಪ್ರಾಫಿಟ್ ಆಗಿರ್ಬೋದು, ಒಂದು ಕ್ಯಾಮ್ರಾ ಆಗಿರ್ಬೋದು, ಒಂದು ಸಾಂಗ್ಸ್ಗಳಾಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಕಷ್ಟಪಟ್ಟು ಖರ್ಚು ಮಾಡಿ ಮತ್ತೆ ನಾವು ಒಳ್ಳೆ ಅದ್ಭುತವಾಗಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ನನ್ನ ಲಾಂಚ್ ಮಾಡಿದ್ದಾರೆ. ಯಾಕೆ ರಿಯಾಲಿಟಿ ಶೋ ನೋಡಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಇಂಡಿಯನ್ ಡ್ಯಾನ್ಸ್ ಎಲ್ಲದರಲ್ಲೂ ಗೆದ್ದಿದ್ದೆ. ಸಿನಿಮಾ ಅಂತ ಬಂದಾಗ ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಎಲ್ಲೋ ಒಂದು ತರಕಾರಿ ಮಾಡ್ಕೊಂಡಿದ್ದವ್ರಿಗೆ ಇವತ್ತು ಸಿನಿಮಾನ ಮಾಡ್ತಾರೆ, ಯಾರು ಮುಂದೆ ಬರಲ್ಲ. ಅದ್ರ ಮುಂದೆ ಬಂದು ಮೂರ್ತಿನ ನಾನು ಹೀರೋ ಆಗಿ ನಮ್ಮ ಡೈರೆಕ್ಟರ್ ವೆಂಕಟೇಶ್ವರ ಅವರು ನನಗೆ ಡೈರೆಕ್ಷನ್ ಮಾಡಿ ತುಂಬ ಖುಷಿ ಆಗುತ್ತೆ. ಇವತ್ತು ಫೈನಲ್ ಬಂದಿದ್ದೀವಿ. ಯಾಕಂದ್ರೆ 15ನೇ ತಾರೀಕು ಬಂದ್ರೆ ನನ್ನ ಸಿನಿಮಾ ರಿಲೀಸ್. ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ರು ಅದೆಲ್ಲ ಇಡೀ ಸ್ಕ್ರೀನ್ ಮೇಲೆ ತೋರಿಸಿದೀವಿ. ನೀವು ನೋಡ್ಬೇಕು, ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಕಷ್ಟಪಟ್ಟಿದ್ದೀವಿ. ಆ ಫೈಟ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಒಂದು ಮೇಕಿಂಗ್ ಯಾವ ದೊಡ್ಡ ಸಿನಿಮಾಗೆ ಏನೂ ಕಮ್ಮಿ ಇಲ್ಲ ಅನ್ನೋ ಥರ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಪೋಸ್ಟರ್ಗಳು ಮತ್ತೆ ಟೀಸರ್ ಇಂದ ನೋಡಿದ್ರು ನಮ್ಮ ಕೋರ ಇವತ್ತವರೆಗೂ ಒಂದು ನೆಗೆಟಿವ್ ಯಾರು ಇವತ್ತವರೆಗೂ ಒಂದು ಕಮೆಂಟ್ಸ್ ಹಾಕಿಲ್ಲ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಟ್ವಿಟರ್ ಎಲ್ಲ ಕಡೆ ನಮ್ದು ಕೋರ ಓಡ್ತಾ ಇದೆ. ಇವತ್ತು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಇಷ್ಟೇ, ನಮ್ಮ ಕೋರಗೆ ಆಶೀರ್ವಾದ ಮಾಡಿ. ಯಾಕೆ ಮಲೆನಾಡು ಕೊರಗಜ್ಜದಲ್ಲಿ ತುಂಬಾ ಭಕ್ತಿ ನಾವು. ಯಾಕೆ ಮೂರ್ತೇನ ಹೇಳಿದಂಗೆ ಯಾವಾಗಲೂ ಒಂದು ಕೋಲ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಆ ಕೊರಗಜ್ಜ ಅಂತ ಹೆಸರೇ ನಮ್ದು ಕೋರ ತುಂಬಾ ಇಷ್ಟ ಆಗುತ್ತೆ. ಕಂಟೆಂಟ್ ವೈಸ್ ನೀವು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ವಯಸ್ಸು ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಏಜ್ ಆಗಿರೋಗಿರ್ಬೋದು, ಪ್ರತಿಯೊಬ್ಬರಿಗೂ ಇರೋವಂಥ ಒಂದು ಸಿನಿಮಾ. ಕಂಟೆಂಟ್ ವೈಸ್ ಹೋದ್ರೆ ಕಂಟೆಂಟ್ ಕೆಲವೊಂದು ಸಿನಿಮಾಗಳು ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಮಾಡ್ತಾರೆ, ಕಂಟೆಂಟೇ ಇರಲ್ಲ, ಸಿನಿಮಾಗಳು ಮಾಡ್ತಾರೆ. ನಮ್ಮ ಸಿನಿಮಾ ನೋಡಿ ಅಥವಾ ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಪೋಸ್ಟ್ ಹಾಕಿದ್ರೆ ಒಂದಷ್ಟು ಮಿಲಿಯನ್ ಲೈಕ್ಸ್, ಮಿಲಿಯನ್ ಲೈವ್ ಎಲ್ಲ ಹೋಗಿರುತ್ತೆ. ನಾವು ಈಗ ತಾನೇ ಎಂಟ್ರಿ ಕೊಡ್ತಾ ಇದೀವಿ ಅಂದಾಗ ನಾವೆಲ್ಲ ಕಡೆ ಪ್ರಮೋಷನ್ ಮಾಡಲೇಬೇಕು. ನಾವು ಎಲ್ಲರೂ ಪ್ರತಿಯೊಬ್ಬರು ಫಸ್ಟ್ ಸಿನಿಮಾ ಮಾಡಿದಾಗ ಅವರೆಲ್ಲ ಫಸ್ಟ್ ಹೊಸಬ್ರೆ. ಹಿಂದೆ ಒಂದು ಹೊರಟ ಇರಲಿ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದೆ. ಅದು ತುಂಬ ಅದ್ಭುತವಾದ ಯಶಸ್ಸು ಕೂಡ ಆಯಿತು. ಇದು ನನ್ನ ಮುಂದಿನ ಸಿನಿಮಾ ಕೋರ ಅಂತ. ಮೂರ್ತಿ ನಮ್ಮ ನಿರ್ಮಾಪಕರು ಹಾಗೂ ನಟರು. ಕೋರ ಅಂತ ಟೈಟಲ್ ಬಂದಿದ್ದ ಉದ್ದೇಶ ಇಷ್ಟೇ. ಅವರು ಸುಮಾರು ಕೊರಗಜ್ಜ ಬಗ್ಗೆ ಅಪಾರ ಒಂದು ದೈವ ಬಗ್ಗೆ ಅಪಾರ ಒಂದು ಅಭಿಮಾನ ಇಟ್ಕೊಂಡಿದ್ದಂಥರು. ಬಹುಶಃ ನನಗೆ ಗೊತ್ತಿರಲಿ ತಿಂಗಳು ಒಂದು 2 ಸಲ ಕೊರಗಜ್ಜ ಬಂದು ಕೋರ ಮಾಡಿಸೋದಾಗಲಿ, ಒಂದು ಪೂಜೆ ಮಾಡಿಸೋದಾಗಲಿ ಮಾಡ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಮನಸ್ಸಲ್ಲಿ ಒಂದು ಕಾಡ್ತಾನೆ ಇರ್ತಿದ್ರು, ಅದು ಬೇಸ್ ಒಂದು ಸಬ್ಜೆಕ್ಟ್ ಮಾಡಬೇಕು, ಒಂದು ಬುಡಕಟ್ಟು ಜನ, ಆದಿವಾಸಿ ಜನಗಳ ಬಗ್ಗೆ. ಯಾಕಂದರೆ ಈಗ ಏನಾಗಿದೆ ಅಂದರೆ ಈಗಿನ ಜನರೇಷನ್ ಎರಡೆರಡು ಜಾಗಕ್ಕೋಸ್ಕರ ಎಷ್ಟೋ ಕೊಲೆಗಳಾಗಿದೆ, ಎಷ್ಟೋ ಮನಸ್ತಾಪಗಳಾಗ್ತಿದೆ. ಅದೇ ನೀವು ಒಂದು 40 ವರ್ಷ ಹಿಂದೆ ಹೋದರೆ ಆ ಬುಡಕಟ್ಟು ಜನಾಂಗ ದೈವ ಮೇಲೆ ಇಟ್ಟಿರೋಂತಹ ಪ್ರೀತಿ ಹೇಗಿತ್ತು, ಅವ್ರ ಕಲ್ಚರ್ ಹೇಗಿತ್ತು, ಅವ್ರ ಸಂಸ್ಕೃತಿ ಹೇಗಿತ್ತು, ನಾವು ಬರೀ ಬುಕ್ಸಲ್ಲಿ ಓದಿದ್ದೀವಿ, ಕೇಳಿದ್ದೀವಿ. ಆದರೆ ಈ ಜನರೇಷನ್ ತುಂಬ ಜನ ಗೊತ್ತಿಲ್ಲ. ಸೊ 40 ವರ್ಷ ಹಿಂದೆ ಹೋದರೆ ಹೇಗಿರುತ್ತೆ ಅನ್ನೋದಷ್ಟೇ ನಾವು ಮಾಡಿರೋ ಒಂದು ಕಮರ್ಷಿಯಲ್ ಕೋರ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಕೊರಗಜ್ಜ ದೈವ. ಸೊ ಯಾಕೆ ಕೊರ ಅಂತ ಹೆಸರಿಗೆ ಮೂಲ ಕಾರಣ ಅಂದರೆ ಆದರೆ ಒಂದು ದೃಶ್ಯದಲ್ಲಿ ಬಂದು ಕೊರಗಜ್ಜ ದೈವ ಬಂದು ಆ ಮಗುಗೆ ಹೆಸರಿದ್ದಾರೆ. ನನ್ನ ಮೊದಲನೇ ಅಕ್ಷರ ಬಂದು ಕೋರ, ಕೊರಗಜ್ಜ ಕೋರ ಅಂತ ಇಟ್ಟು 2 ಅಕ್ಷರ